ರಿಯಲ್ ಎಸ್ಟೇಟ್ ಉದ್ಯಮಿ CJ ರಾಯ್ ಅವರು ಇಂದು ಬೆಳಗ್ಗೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಅವರ ಕಂಪನಿಯಲ್ಲಿ ಹಿಂದೆ ಉದ್ಯೋಗಿಗಳಾಗಿ ಕೆಲಸವನ್ನು ಮಾಡಿದಂಥ ಸಿಬ್ಬಂದಿಗಳಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಅವರು ಹೇಗಿದ್ರು ಕಂಪ್ನಿಯಲ್ಲಿ, ಸಿಬ್ಬಂದಿಗಳ ಜೊತೆ ಯಾವ ರೀತಿ ನಡ್ಕೊಳ್ತಾ ಇದ್ರು? ಸರ್, ತುಂಬ ಚೆನ್ನಾಗಿ ನಡ್ಕೋತಾ ಇದ್ರು. ಅವ್ರು ಯಾಕೆ ಹಿಂಗೆ ಮಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ. ತುಂಬ ದುಃಖ ಆಗ್ತಿದೆ. ನಂಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಕ್ರಿಸ್ಟಲಲ್ಲಿ ಅವರು ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ನಾವು ಮಾರ್ಕೆಟಿಂಗಲ್ಲಿದ್ವಿ. ಸೊ ತುಂಬ ನೋವಾಗ್ತಿದೆ ಸರ್ ನನಗೆ. ನಿಮ್ಗೆ ವಿಚಾರ ಯಾವಾಗ ಗೊತ್ತಾಯಿತು ಮೇಡಮ್? ಈಗ ಇಷ್ಟೇ ಗೊತ್ತಾಯಿತು ಸರ್. ಈಗ ನಾವು ಮೊಬೈಲಲ್ಲಿ ನೋಡಿದೆ, ಸೊ ಹಾಗಾಗಿ ಬಂದೆ. ಅಂದರೆ ಕಳೆದ 10 ದಿನಗಳಿಂದ ಅವ್ರ ಕಚೇರಿಗಳ ಮೇಲೆ ಏನು ಇಡಿ ದಾಳಿ ಆಗಿತ್ತು ಅನ್ನುವಂಥ ಒಂದು ಮಾಹಿತಿ ಲಾಸ್ಟ್ ಮಂತಿಂದನೂ ಆಗಿತ್ತು ಅಂತ ಕೇಳ್ಪಟ್ಟಿದ್ದೆ, ಅಷ್ಟು ಗೊತ್ತು ನನಗೆ. ಬಟ್ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಸರ್. ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಮೇಡಮ್? ಕ್ರಿಸ್ಟಲಲ್ಲಿ ಇರಬೇಕಾದ್ರೆ 2005-06 ನಾನು ಅವರು ಕೆಲಸ ಮಾಡ್ತಿದ್ದಿದ್ದು. ಅವರು 2008 ಕಾನ್ಫಿಡೆಂಟ್ ಅಂತ ಶುರು ಮಾಡಿದ್ದು. ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಇದಾಗಿತ್ತು ಇಲ್ಲ ಸರ್, ಅವ್ರು ತುಂಬ ಸ್ಟ್ರಾಂಗ್ ಪರ್ಸನ್. ಐ ಡೋಂಟ್ ನೋ ವಾಟ್ ಮೇಡ್ ಹಿಮ್ ಟು ಟೇಕ್ ದಿಸ್ ಎಕ್ಸ್ಟ್ರೀಮ್ ಸ್ಟೆಪ್. ಐ ಡೋಂಟ್ ನೋ. ಎಷ್ಟು ಜನ ಸಿಬ್ಬಂದಿಗಳಿದ್ರು ಮೇಡಮ್ ಅವ್ರ ಕಂಪ್ನಿಯಲ್ಲಿ ಎಲ್ಲ ಟೋಟಲ್? ಹಿಂದೆ ನೀವು ನಾವು ಕೆಲಸ ಮಾಡಬೇಕಾದ್ರೆ ನಂಬೋದ್ರಿ ಸರ್ ಅಂತ ಇದ್ದರು, KK ನಂಬೋದ್ರಿ ಅಂತ. ಅವರು ಇವರು ಪಾರ್ಟ್ನರ್ ಆಗಿದ್ದಿದ್ದು. ಆವಾಗ ಒಂದು 100-200 ಜನ ಕೆಲಸ ಮಾಡ್ತಿದ್ರು ಸರ್. ಅಂದರೆ ಈಗ ನಿಮ್ಗೆ ಈಗ ಗೊತ್ತಾಗಿರೋದು ವಿಚಾರ? ಇಲ್ಲ ಸರ್, ನಾನು 2009 ನಾವು ಬೇರೆ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಸರ್. ಮತ್ತು ಅವರು ಆತ್ಮಹತ್ಯೆ ಮಾಡ್ಕೊಂಡು ಹೇಗೆ ಇದು ನೀವು ಅದನ್ನು? ಸರ್, ತಡ್ಕೊಳಕ್ಕೆ ಆಗ್ತಿಲ್ಲ. ಬಟ್ ಐ ಡೋಂಟ್ ನೋ ವಾಟ್ ಮೇಡ್ ಹಿಮ್ ಟು ಟೇಕ್ ದಿಸ್ ಸ್ಟೆಪ್ ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿದ್ರು, ಅಷ್ಟು ಮಾತ್ರ ಗೊತ್ತು. ನಾವು ಹತ್ರದಿಂದ ನೋಡಿದ್ವಿ. ಅದು ಯಾಕೆ ಹಿಂಗೆ ಮಾಡಿಕೊಂಡ್ರು ಅಂತ ಗೊತ್ತಾಗ್ತಿಲ್ಲ ಸರ್. ಕಂಪ್ನಿಲಿ ಏನಾದರೂ ಲಾಸು ಮತ್ತು ಆ ಥರ ಗೊತ್ತಿಲ್ಲ ಸರ್. ನಾನು ಈ ಕಂಪ್ನಿ ಕಾನ್ಫಿಡೆಂಟ್ಗೂ ನನಗೂ ಇದೇ ಇಲ್ಲ. ಯಾಕಂದರೆ ನಾನು ಕ್ರಿಸ್ಟಲಲ್ಲಿ ಇದ್ದಿದ್ದಷ್ಟೇ, ಮಾರ್ಕೆಟಿಂಗಲ್ಲಿದ್ದೆ ನಾನು ಕ್ರಿಸ್ಟಲಲ್ಲಿ. ಎಷ್ಟು ಪ್ರಾಜೆಕ್ಟ್ ನಡೀತಾ ಇತ್ತು ಮೇಡಮ್ ಆವಾಗ? ನೀವು ಆವಾಗ ಕ್ರಿಸ್ಟಲಲ್ಲಿ ನಾನು ಇರಬೇಕಾದ್ರೆ ಒಂದು 4-5 ಪ್ರಾಜೆಕ್ಟ್ ಮಾಡ್ತಿದ್ರು ಸರ್. ಅಷ್ಟೇ ಗೊತ್ತಿರೋದು. ಇದಿಷ್ಟು ಅವರ ಕಂಪ್ನಿಯಲ್ಲಿ ಕೆಲಸ ಮಾಡಿದಂಥ ಹಿಂದೆ ಏನು ಸಿಬ್ಬಂದಿಗಳ ಮಾತು. ಏನಂತಂದರೆ ಸಾಕಷ್ಟು ಒಂದು ರೀತಿ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ನಂಬಿಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ನೋವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲ್ಲಿನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.